ಇವ್ನ ಯಾರೋ ಬಾಟ್ ನನ್ಗ ಕಿಕ್ ಮಾಡ್ರಿ ಇವ್ನ. ಥು, ಏ ಹುಟ್ಟಿದರೆ ಹಾಗೆ ಯಾಕೆ ಬಾಲ್ ಅಂತ ಎಲ್ಲ ಹಾಕ್ತಿಯಲ್ಲ ಸುವರ್ ಆರಾಮ್ ಕೋರ್. ಇನ್ನೇನ್ ಬಾಲ್ ಅಂತ ಅಲ್ಲೋ ಬಾಲ್ ಅಂತ ಹಾಕ್ಲಿಲ್ಲ ಅಲ್ಲಿ. ಏನ ಬಾಲ್ ಎಲ್ಲ ಕಂಡ್ಲ ಹಾಕಿರೋದು ಲೌಡಾಯ್ಕೆ ಬಾಲ್. ಬೈ ಟೀಮ್ ಕೊಡ್ರಿ ಜನರೇಟರ್ ಮಾಡ್ರಿ ಈ ಗಾಂಡದ್ ಜಾಸ್ತಿ ಆಯ್ತು. ಬಂತ ನೋಡಿ. ಬೈ ಟೀಮ್ ಕೊಡಾಕಿ ಬೈ. ಏ ಮಗನೇ ಜೀರೋ ಡೌನ್ ಹೊಡಿತೀನಿ ಬಂತು ಮಾಡಿದೆ ನಿನ್ನ ಹಾಕದ್ಲೇ. ಅಬ್ಬಾ ನಕ್ಕನ್ಲೇ ಇವ್ನ ಯಾಕೆ ನನ್ ಮೇಲೆ ಇವಾಗ ನೀವು ಆಡ್ಬೇಕು ಅಂತವನಲ್ಲ. ಫುಲ್ ಸೈಕ್ ಆಗ್ಬಿಟ್ಟವ್ರೆ ಅವರು ಬೆಳಗ್ಗೆಯಿಂದ ಹೊಡ್ಸ್ಕೊಂಡು. ಈಗ ಹೊಡ್ಸ್ಕೊಂಡ್ ಯಾರು ಬ್ರಾ ಹೊಡೆದಾರೋ? ಬ್ರೋ 2v2 ಎಲ್ಲ ಆಡಿದ್ವಾ ಹೊಡ್ಸ್ಕೊಬಿಟ್ರಿ. ಅವ್ರ ಮೇಲೆ ಆಡೋದ್ ನೋಡಿದೀನಿ. ಈ ಬೋಳಿ ಮಗ ನನ್ ಮೇಲೆ ಆಡೋಕ್ ಬರ್ತಿದ್ದಾನು. ಇವ್ನ ಯಾರೋ ಬಾಟ್ ನನ್ಗ ಕಿಕ್ ಮಾಡ್ರಿ ಇವ್ನ. ಥು, ಏ ಯಾಕೋ ಬೇಕೇನೋ ಬಾಟ್ಗಳೆಲ್ಲ ಹಾಕಳಲ್ಲ ಗ್ರೂಪ್ಗೆ. ಕಿಕ್ ಮಾಡ್ರಿ ಬ್ರಾ. ಬಾಟ್ ನನ್ ಮಗನೇ ಜೀರೋ ಡೌನ್ ಹೊಡಿತೀನಿ ಇದೇ ಹಿಡಿ ನೋಡ್ತೀಯಾ? ಬೆಳಗ್ಗೆ ಎಲ್ಲ ಹೊಡ್ಸ್ಕೊಬಿಟ್ಟು ಇವಾಗ ನನ್ ಮೇಲೆ ಒಂದ್ ಬಂದಿದ್ಯಾ? ಇಲ್ಲೇ ಗಾಂಡು ನನ್ ಮಗನೇ ಈಗ ಆಡು ಆಯ್ತು. ಗೈಸ್ ಗಿವ್ ಅವೇ ಮಾಡೋಣ ಅಂತ ಇದ್ದೀನಿ, ಓಕೆನಾ? ಗಿವ್ ಅವೇಗೆ ಪಾರ್ಟಿಸಿಪೇಟ್ ಮಾಡೋರು ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ಇದರಲ್ಲಿ ಬಂದು ರೂಲ್ಸ್ ಏನಂದರೆ ನೀವು 1v2 ಕ್ಲಚ್ ಮಾಡಬೇಕು, ಓಕೆನಾ? ನಮ್ಮ ಗಿಲ್ಡ್ಗೆ ಬರೋರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದು, ಅಥವಾ ನೀವು 1v2 ಕ್ಲಚ್ ಮಾಡ್ತೀನಿ ಬ್ರೋ ನನ್ನ ಗಿಲ್ಡಿಗೆ ಬರೋಲ್ಲ ಅಂದರೂ ಓಕೆನಾ? ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಕಮೆಂಟ್ ಮಾಡ್ಕೊಳ್ಳಿ, ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಕಮೆಂಟ್ ಮಾಡಿರಿ, ಅಲ್ಲೂ ಕೂಡ ನಾನು ಪಿಕ್ ಮಾಡ್ತೀನಿ, ಆಡಿಸ್ತೀನಿ 1v2. ಗೈಸ್ ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿ ಸ್ಕಿಲ್ ಯೂಸ್ ಮಾಡ್ತಾ ಇಲ್ಲ, ಅಂದರೆ ಕ್ಯಾರೆಕ್ಟರ್ ಸ್ಕಿಲ್ಲು. ಬಾಟ್ ಅಕೌಂಟಲ್ಲಿ ಆಡ್ತಾಯಿದ್ದೀನಿ. ನನ್ನ ಫ್ರೆಂಡು ನಮ್ಮ ಮಚ್ಚ ಎಲ್ಲ ಕ್ಯಾರೆಕ್ಟರ್ ಸ್ಕಿಲ್ ಹಾಕ್ಕೊಂಡು ಹಂಗೆ ಹೊಡಿತಾ ಬಿದ್ದಾನೆ. ಬಾಲ್ ಆಯಿತು ಇಲ್ಲಿ ಯಾರು ನಿಲ್ಲೇ ನಿನ್ನ ಅಕ್ಕನ ಇರಿ ಹೋಗಿ ಹೊಡೆಯೋಣ ಅಂತೆ. ಅಯ್ಯೋ ಅವನು ಎಷ್ಟು ಬುಲೆಟ್ ಹೊಡಿತಾವನೆ ಒಂದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಲೆವೆಲ್ ಹೊಡೆದೆ ಈ ರೌಂಡ್ ಅಂತೂ. ಗಿವ್ ಅವೇನಲ್ಲಿ ಪಾರ್ಟಿಸಿಪೇಟ್ ಮಾಡೋರು ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ಓಕೆನಾ? ನೀವೇನಾದರೂ ವಿನ್ ಆದರೆ ನಾನು ನಿಮಗೆ ವೀಕ್ಲಿ ಮೆಂಬರ್ಶಿಪ್ನ ಕೊಡ್ತೀನಿ.